ನನಗೆ ಬೋರ್ ಆಗ್ತಾ ಇದ್ದು ನಿಮಗೆ ಬೋರ್ ಆಗ್ತಿಲ್ವಪ್ಪ ಶೂ ಅಲ್ಲಿ ಬಾಯ್ ಇದು ನಮ್ಮ ಫಸ್ಟ್ ಬ್ಲಾಗ್. ಹಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಮದ್ದೂರ್ ದೋಸೆ ತಿನ್ನಕ್ ಬಂದಿದೀವಿ. ಇಲ್ಲಿ ತುಂಬಾ ಫೇಮಸ್ ಅಂತ ನಮ್ಮ ಯಜಮಾನ್ರು ಹೇಳ್ತಾ ಇದ್ದಾರೆ. ನನಗೆ ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಅಂತ. ಹೋಗೋಣ. ಫ್ರೆಂಡ್ಸ್ ಎಲ್ಲ ಬಂದಾಗ ಜಾಸ್ತಿ ಇಲ್ಲೇ ಹೋಗೋದು ನಾವು. ಬನ್ನಿ ಎಲ್ಲ ಊಟ ಮಾಡೋಣ, ಸಾರಿ ತಿಂಡಿ ಮಾಡೋಣ. ನೋಡೋಣ ಇವಾಗ ಹೆಂಗಿದೆ ಅಂತ. ನಾನು ಆಮೇಲೆ ತಿನ್ಬಿಟ್ಟು ರಿವ್ಯೂ ಕೊಡ್ತೀನಿ. ಕಮ್ ಆನ್. ಸಾಕ್ಬಿಡು. ಈ ಥರ ಓಲ್ಡ್ ಸ್ಟೈಲು ಈ ಥರ ಎಲ್ಲ ಮನೆ ತಿನ್ನಕ್ಕೆ ತುಂಬ ಇಷ್ಟ. ಗೊತ್ತಿಲ್ಲ, ಟೇಸ್ಟ್ ಎಲ್ಲ ಕಡೆ ಒಂದೇ ಥರ ಇರೋದಲ್ಲ. ಏನಂದ್ರೆ ನಾರ್ಮಲ್ ಮನೇಲಿರೋ ಥರ ಇದೆ. ಗಗ್ಲಿಪುರದಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿ ಬೆಣ್ಣೆ ದೋಸೆ ತುಂಬ ತುಪ್ಪ ಕೊಡ್ತಾರೆ. ಹೌದೌದು, ಅದಂತೂ ನಂಗೆ ತುಂಬ ಇಷ್ಟ. ಇಲ್ಲಿ ತುಂಬ ಚಿಕ್ಕದಾಗಿ ಕೊಟ್ಟಿದ್ರು, ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯ್ತು. ಬೆಣ್ಣೆ ದೋಸೆ ಅಲ್ಲಮ್ಮ, ಸೆಟ್ ದೋಸೆ. ಅದು ಬಿಟ್ರೆ ಚೆನ್ನಾಗಿತ್ತು. ಇವಾಗ ಮೈಸೂರಿಗೆ ಬಂದಿದ್ದೀವಿ, ಮೈಸೂರು ಎಂಟ್ರಿ ಆಗಿದ್ದೀವಿ. ಆಚೆಯಿಂದನೇ ಮೈಸೂರು ಪ್ಯಾಲೇಸ್ನ ನೋಡ್ಬಿಟ್ಟು ಮುಂದಕ್ಕೆ ಹೊರಡೋಣ. ಇವ್ರದ್ದು ಏನಂತಾರೆ, ಬ್ಯಾಕ್ಗ್ರೌಂಡಲ್ಲಿ ಹೇಳ್ತಾರಷ್ಟೇ, ಕಂಟೆಂಟ್ ಕೊಡ್ತೀನಿ ಅಂತ. ಕಂಟೆಂಟ್ ಕೊಟ್ರೆ ತಡ್ಕೊಳಲ್ಲ ನೀನು. ಕಂಟೆಂಟ್ ಏನು ಕೊಡೋದಿಲ್ಲ, ತಲೆ ಅಲ್ಲಾಡ್ಸ್ಕೊಂಡು ಕೂತಿರ್ತಾರೆ ಇಲ್ಲಿ. ಮುಂದೆ ಗೊತ್ತಾಗುತ್ತೆ. ನನಗೆ ಬೋರ್ ಆಗ್ತೈತಿ. ಏನೋ ಮಾತಾಡ್ತಾ ಇದೀವಿ. ನಾಗರಹೊಳೆ ಫಾರೆಸ್ಟ್ ಅಲ್ಲಿ ಇವಾಗ ಎಂಟ್ರಿ ಆಗಿದ್ದೀವಿ. ಗೊತ್ತಿಲ್ಲ ಯಾವ್ದಾದ್ರು ಪ್ರಾಣಿ ಸಿಗುತ್ತಾ ಅಂತ. ನನ್ನ ಪಕ್ಕದಲ್ಲಿ ಆನೆ, ಜಿಂಕೆ ಎರಡಂತೂ ಸಿಗುತ್ತೆ 100%. ಹುಡುಕ್ತಾವ್ರೆ ಆನೆಗಳು, ಕಾಣ್ತಾ ಇಲ್ಲ. ಜಿಂಕೆನೂ ಕಾಣಿಸ್ತಾ ಇಲ್ಲ. ಬಂದಿರೋದೇ ರಾಂಗ್ ಟೈಮು, ಹುಡುಕದ್ ಇವಾಗ. ನಾಯಿನೂ ಕಾಣಿಸ್ತಾ ಇಲ್ಲ ಇಲ್ಲಿ. ನನ್ನ ಫ್ರೆಂಡ್ಸ್ನ ಮಿಸ್ ಮಾಡ್ಕೊಂತಾ ಇದ್ದೀನಿ ನಾನು. ಹೋಗು ನಿನ್ ಫ್ರೆಂಡ್ಸ್ ಹತ್ರ. ಏಂತಕ್ ಮದ್ವೆ ಅದೇ ನನ್ನ ಸಿಗುತ್ತೆ ಅಂತ. ಜಿಂಕೆ ಅಂತ ಯಾವಾಗ್ಲೂ ನೋಡಿದೀವಿ. ಇಲ್ಲೇ ಇಲ್ವಾ ಪುಟಾಣಿ ಜಿಂಕೆ ಅನ್ಸುತ್ತೆ. ಶೂ ಅಲ್ಲಿ ಆನೆನಾ ಅದು ಲೆಫ್ಟ್ ಅಲ್ಲಿ ಇರೋದು. ಆನೆಗಾಯ್ಸ್ ಅಪ್ಪ, ಏನು ಎಷ್ಟು ಹತ್ರ ಇತ್ತು ಗೊತ್ತಾ ಆನೆ. ಹತ್ರ ಆಯ್ತಾ ಆನೆ? ರೋಡ್ ಪಕ್ಕದಲ್ಲೇ ಐತೆ. ರೋಡ್ ಪಕ್ಕದಲ್ಲೇ ಇದೆ. ಅದು ಬೇರೆ ಹಿಂಗೆ ನೋಡ್ತಾ ಇತ್ತು. ಬಟ್ ಎಷ್ಟು ಕ್ಯೂಟ್ ಇರುತ್ತಲ್ಲ ಆನೆ ಅದೆಲ್ಲ. ಹಿಂಗಿದೆ ಇಶು ರೆಸ್ಟೋರೆಂಟು. ನಾವು ಏನೋ ಹೊಸದಾಗಿದೆ, ಚೆನ್ನಾಗಿ ಓಲ್ಡ್ ವಿಂಟೇಜ್ ಟೈಪ್ ಇದೆ. ಗೊತ್ತಿಲ್ಲ ಹೆಂಗಿದೆ, ಟೇಸ್ಟ್ ಮಾಡಬೇಕಿನ್ನ. ಗೂಗಲ್ ರಿವ್ಯೂ ನೋಡ್ಕೊಂಡು ಬಂದಿರೋದು ನಾವು. ಬಂತು ನೆಕ್ಸ್ಟ್ ಲೆವೆಲ್ಲು. ಸಕ್ಕತ್ತಾಗಿದೆ. ಮಲಯಾಳಂ ನಮಗೆ ಬರಲ್ಲ, ಅವರು ಕನ್ನಡ ಬರಲ್ಲ. ಮನಸ್ಸಲ್ಲ ಅಯ್ಯೋ. ಸೊ ಟ್ರೈ ಮಾಡೋಣ. ಚಿಕನ್ ಆ ಥರ ಏನೋ ಹೇಳಿದ್ದೀವಿ. ಚಿಕನ್ ಕರಿ ಮತ್ತು ಪರೋಟ, ಆಮೇಲೆ ಆಮ್ಲೆಟ್. ಆಮ್ಲೆಟ್ ಇಷ್ಟು ಹೇಳಿದ್ದೀನಿ. ನೋಡುವ, ನಿಮಗೆ ತೋರಿಸ್ತೀನಿ ಸ್ವಲ್ಪ ಹೊತ್ತು. ಬನ್ನಿ. ಪರೋಟ ಮತ್ತು ಚಿಕನ್ ಕರಿ ಆಮ್ಲೆಟು ಆರ್ಡ್ರ್ ಮಾಡಿದ್ದೀವಿ. ಪರೋಟ ಮಾತ್ರ ಸಕ್ಕತ್ತಾಗೈತೆ. ಕಾಣಿಸುತ್ತೆ ಏನು ಸಕ್ಕತ್ತಾಗೈತೆ ಪರೋಟ. ತಿನ್ನಿ. ಚಿಕನ್ ಬಿಸಿಯಾಗೈತೆ. ನಾವು ಫಸ್ಟ್ ಟೈಮ್ ಬಂದಿರೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಪರೋಟ, ಚಿಕನ್ ಕರಿ, ಪಕ್ಕದಲ್ಲಿ ಐಸು. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು, ರಿಯಲಿ ಥ್ಯಾಂಕ್ ಯು. ಇಟ್ಸ್ ಲವ್ಲಿ. ಥ್ಯಾಂಕ್ ಯು. ಬಾಯ್. Yeah, we are just started. We are couples, Aishwarya and Ajay. Yeah, thank you. ಅಪ್ಲೋಡ್ ಮಾಡುವಾಗ ತುಂಬಾ ನಾನು ಗೂಗಲ್ ರಿವ್ಯೂ ನೋಡಿ ಬಂದಿದ್ದಿಲ್ಲಿ. ಇಲ್ಲಿ ರೆಸಾರ್ಟು ಇದೆ. ನೋಡೋಣ, ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡೋಣ. ಆ ಕಡೆ ನೋಡು, ರೆಸ್ಟೋರೆಂಟ್ ನೋಡಿ ಹೆಂಗಿದೆ.
ರೆಸ್ಟೋರೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್. ಸಕ್ಕದಾಗಿದೆ. ಮೇಲೆ ಇಬ್ರು ಇರೋ ತರ ಇದೆ ಅಲ್ಲಿ. ಬಟ್ ಇದು ಸ್ಟೇ, ಇದು ಫ್ರೆಂಡ್ಸ್ ಎಲ್ಲ ಬರೋಕ್ಕೆ ಚೆನ್ನಾಗಿದೆ. 15 ಮೆಂಬರ್ಸು. ಯಾ ನೆಕ್ಸ್ಟ್ ಟೈಮ್ ಯಾರಾದರೂ ಬರಬೇಕಂದ್ರೆ ಬನ್ನಿ. ಹಂಗೆ ಹೋಗಿದ್ದು ರೆಸ್ಟೋರೆಂಟು 90s ಕಿಚನ್ ಅಂತೆ ಗೈಸ್. ವಿಂಟೇಜ್ ಸ್ಟೈಲಲ್ಲಿದೆ. ಹಳೆ ಕೇರಳ ಹೋಟ್ಲು, ಕೇರಳ ಹೋಟೆಲ್, ಹಳೆ ಸಾಂಗು, ಹಳೆ ವೈಬ್, ಹಳೆ ಸಾಂಗು, ಹಳೆ ಅಂದರೆ ಓಲ್ಡ್ ಸಿಂಪಲ್ ಮೆನ್ಯೂ ಇರ್ತೈತಲ್ಲ ಅವಾಗೆಲ್ಲ, ಆ ಥರ ಸಿಂಪಲ್ ಆಗಿದೆ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನೀವು ಒಂದ್ಸಲಿ ಬನ್ನಿ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಒಂದೊಂದು ಡಿಫ್ರೆನ್ಸ್ ಇರುತ್ತೆ. ನಮಗೊಂಥರ ಖುಷಿ ಆಯಿತು. ಟ್ರೈ ಕಡೆ ನಾವು ಬಂದಾಗ ಬನ್ನಿ. ಇವಾಗ ನಾವು ರೆಸಾರ್ಟ್ ಹೋಗ್ತಾ ಇದ್ದೀವಿ. 30 ಮಿನಿಟ್ಸ್ ಇದೆ, ಇನ್ನು ಸ್ಟೇ 30 ಮಿನಿಟ್ಸ್ ಇದೆ. 15 ಕಿಲೋಮೀಟರ್ಸ್. ಎಕ್ಸೈಟ್ ಆಗಿದೆ, ನೋಡಬೇಕು. ಆನ್ಲೈನಲ್ಲಿ ನೋಡಿರೋದು Airbnb ಅಲ್ಲಿ ಹೋಗಿ ನೋಡ್ಬೇಕು. ಅಲ್ಲಿ ಹೋಗಿ ಹೋದ್ಮೇಲೆ ನಿಮಗೆ ತೋರಿಸ್ವಿ ಅಲ್ಲಿ ಹೇಗಿದೆ ಅಂತ. ಹುಡುಗಿ ಬ್ಲಾಗರ್ಸ್ ಅಂತ ಕೇಳ್ಬಿಟ್ಲು. ನಿಮ್ಗೆ ನಿಜ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅನ್ನೋ ಅಷ್ಟೇ ಖುಷಿ ಆಗೋಯ್ತು ನನಗೆ. ಕೇಳಿದಾಗ ನಾವು ಆ್ಯಕ್ಚುಲಿ ಮದುವೆಗೆ ಮುಂಚೆನೇ ನನಗಾಗಲಿ ಅವ್ರಿಗಾಗಲಿ ಸಪ್ರೇಟಾಗಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಯಾವತ್ತೂ ಆ ಧೈರ್ಯ ಆಗಲಿ ಆ ಇಂಟ್ರೆಸ್ಟ್ ಆಗಲಿ ಬಂದಿಲ್ಲ. ಸೊ ಇವಾಗ ಇಬ್ಬರು ಜೊತೆಲಿ ಸೇರಿ, ಐ ಡೋಂಟ್ ನೋ, ಇಬ್ಬರಿಗೂ ಇಂಟ್ರೆಸ್ಟ್ ಅಟ್ ಟೈಮ್ ಇತ್ತು. ಇಬ್ಬರು ಸೇರಿ ಮಾಡಬೇಕು ಅಂತ ಅಂದ್ಕೊಂಡು ಶುರು ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನೀವು ಸಪೋರ್ಟ್ ಮಾಡ್ತಾಯಿರಿ, ನಾವು ಆದಷ್ಟು ಚೆನ್ನಾಗಿ ಕೊಡ್ತೀವಿ. ವ್ಲಾಗ್ ಇಷ್ಟ ಆಗೋ ಥರನೇ ಕೊಡ್ತೀವಿ. ಸೊ ಇದು ಫಸ್ಟ್ ವ್ಲಾಗು. ಸ್ವಲ್ಪ ನಾಚಿಕೆ, ಅದೊಂದು ಸ್ವಲ್ಪ ನಾಜೂಕು ಎಲ್ಲ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಕಟ್ ವಿಡಿಯೋಸ್ ಬರುತ್ತೆ. ಸೊ ಸ್ವಲ್ಪ ಅರ್ಥ ಮಾಡಿಕೊಂಡು ನೋಡಿ ಹೆಂಗಿರುತ್ತೆ ಅಂತ. ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಇನ್ನೂ ಬೆಟರ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. 7 hours ಜರ್ನಿಲಿ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ನಮ್ಮ ಸ್ಟೇಗೆ. ಸೊ ಎಕ್ಸೈಟೆಡ್, ನೋಡ್ಬೇಕು ಚೆನ್ನಾಗಿರುತ್ತೆ ಅಂತ. ಎಂಟ್ರೆನ್ಸ್ ಸಕ್ಕತ್ತಾಗೈತೆ, ಚೆನ್ನಾಗಿದೆ. ಅದೇ ನಾವು ಸ್ಟೇ ಆಗ್ತಾ ಇರೋದು. ಅದೇನಾ ಅಜಯ್? ನೋಡಿ ನೋಡಿ ನೋಡಿ, ಇದು ಇಲ್ಲ ಅದು ಯಾವುದೋ ಇರುತ್ತೆ. ಲೆಟ್ಸ್ ಸಿ. ಹಲೋ ಅಂಕಲ್. ಇವಾಗ ನಾವು ಒಂದ್ಸಲಿ ನೋಡಿದ್ದೀವಿ ಸ್ಟೇ. ನಿಮಗೂ ಒಂದ್ಸಲಿ ತೋರಿಸೋಣ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀವಿ. ನೋಡೋಣ, ನಮಗಂತೂ ತುಂಬ ಇಷ್ಟ ಆಗಿದೆ. ವೆಲ್ಕಮ್. ಬನ್ನಿ ನೋಡಿ. ಸಿ ಎಷ್ಟು ಅಸೆಟಿಕ್ ಆಗಿದೆ ಅಂದರೆ, ಸಿ ಸೋಫಾ ಎಲ್ಲ, ದಿಸ್ ಮಿರರ್, ಎಷ್ಟು ಪರ್ಫೆಕ್ಟಾಗಿದೆ ಇದೆಲ್ಲ. ಇದು ಸಿಸ್ಟಮ್ಗೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇವರು ಎಲ್ಲ ಡೀಟೇಲ್ಸ್ ನೋಡಿ, ಎಷ್ಟು ನಾನೇನೋ ಫೈಲ್ಸ್ ಅಂದ್ಕೊಂಡೆ. ಇದು ವೈಫೈ ಡೀಟೇಲ್ಸು, ಕೇರ್ ಟೇಕರು, ಅಷ್ಟು ಎಲ್ಲ ಡೀಟೇಲ್ಸು ಎಲ್ಲನೂ ಬರೆದುಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಾಲ್ಕನಿ, ಇದು ಆಲ್ಗೆ ಬಾಲ್ಕನಿ. ಇದು ಬನ್ನಿ ನೋಡೋಣ. ಸಿ ಆ್ಯಂಡ್ ಮೇಲೆ ಬೆಡ್ರೂಮ್ ಇದೆ. ಅದಕ್ಕೇನು ಫ್ಯಾನ್ ಇಲ್ಲ, AC ಇಲ್ಲ, ಬಟ್ ತುಂಬ ಚೆನ್ನಾಗಿದೆ. ಒಂದ್ಸಲಿ ಮಾಡೋಕ್ಕೆ ಫ್ರೆಂಡ್ಸ್ಗೆ ಚೆನ್ನಾಗಿ ಗೇಮ್ಸ್ ಎಲ್ಲ ಆಡಬೇಕು ಅಂದರೆ ಇಲ್ಲಿ ನೋಡಿ ಗೇಮ್ಸು, ಜಿಂಗಾ ಸಮಥಿಂಗ್, ಜೆಂಗಾ ಗೇಮ್ ಅಂತ ಅದಿದೆ. ಆ್ಯಂಡ್ ಕಾರ್ಡ್ಸ್ ಆಡೋಕ್ಕೆ, ಊನೋ ಆಡೋಕ್ಕೆ, ಅದೇನೋ ಇನ್ನೊಂದು ಗೇಮ್ ಗೊತ್ತಿಲ್ಲ ನನಗೆ. ಆ್ಯಂಡ್ ಸ್ಪೀಕರ್ ಎಲ್ಲ ಚೆನ್ನಾಗಿದೆ. ಮೇಲೊಂದು ಬೆಡ್ರೂಮ್ ಇದೆ, ಅದು ಅಸೆಟಿಕ್ಕಾಗಿ ಸಕ್ಕತ್ತಾಗಿದೆ. ಇದು ಹುಡುಗರಿಗೆ, ಸ್ಪೆಷಲಿ ಬಾಯ್ಸ್ಗೆ ಇಷ್ಟ ಆಗುತ್ತೆ ಗುರು. ನಮ್ಗೆ ಇಷ್ಟ ಆಗಲ್ಲ, ಬಾಯ್ಸ್ಗಂತೂ ಸಕ್ಕತ್ತಾಗಿ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ. ಆ್ಯಂಡ್ ಇದು ಸ್ಮಾಲ್ ವಾಶ್ರೂಮ್. ಕಿಚನ್ ಎಷ್ಟು ಸಿಂಪಲ್ ಆ್ಯಂಡ್ ಕ್ಯೂಟಾಗಿದೆ ನೋಡಿ. ಆ್ಯಂಡ್ ಪ್ಲೇಟ್ಸು ಈ ಥರ ಎಲ್ಲ ನಾನು ತುಂಬ ಇವಾಗ ಮನೇಲಿ ಮಾಡಿಸ್ಬೇಕು ಅಂತ ಅನಿಸ್ತಿದೆ. ಆ್ಯಂಡ್ ದಿಸು ಸಿ ತುಂಬ ಚೆನ್ನಾಗಿದೆ. ಬನ್ನಿ. ದಿಸ್ ಈಸ್ ಬೆಡ್ರೂಮ್ ಅಂತೂ ತುಂಬ ಸ್ಪೇಷಿಯಸ್ ಆಗಿ ಆ್ಯಂಡ್ ತುಂಬ ಚೆನ್ನಾಗಿದೆ. ಇದಂತೂ ಓಲ್ಡ್ ಸ್ಟೈಲ್, ಆ ಕಾಲದಲ್ಲಿ ಜಾಸ್ತಿ ಮಾಡಿಸ್ತಾ ಇದ್ದು. ಸಿ ದಿಸ್ ಈಸ್ ವಾಶ್ರೂಮು. ಬನ್ನಿ ನೋಡಿ. ವಾಶ್ರೂಮ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಲೈಟೇ ಬೇಡ, ಇದಕ್ಕೆ ಲೈಟೇ ಬೇಡ, ಓಪನ್ ಸ್ಪೇಸು ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಈಸ್ ಐ ಥಿಂಕ್ ಫೋನ್ ಹೋಲ್ಡರು ಎಲ್ಲ ಆಯ್ತಲ್ಲಿ. ಆ್ಯಂಡ್ ಇದು ಬೆಡ್ರೂಮ್ ಬಾಲ್ಕನಿ. ನಾನು ಲಾಸ್ಟ್ ಮೊನ್ನೆ ಬುಕ್ ಮಾಡಿದೆ ಅನ್ಸುತ್ತೆ, ನಾನು ಕೃಷ್ಣ ಸೇರಿಕೊಂಡು. ಸ್ಪೆಷಲ್ ಥ್ಯಾಂಕ್ಸ್ ಟು ಕೃಷ್ಣ. ಅಲ್ಲಿಂದ ಫುಲ್ ಸುಸ್ತಾಗಿದ್ದೀನಿ.
ರಿಲ್ಯಾಕ್ಸ್ ಬಂದಿದ್ದಂತೂ ಫುಲ್ ನೋಡಿ ವಿಲಾ ನೋಡಿ ಫುಲ್ ಖುಷಿ ಆಗೋಗ್ಬಿಟ್ಟೆ ನಾನಂತೂ. ಐಶುಗಂತೂ ಫುಲ್ ಖುಷಿ ಆಗೈತೆ, ನಂಗೆ ಅಷ್ಟು ಸಾಕು. ಬನ್ನಿ ಮೇಲೆ ಹೋಗೋಣ ಬನ್ನಿ. ನನಗಂತೂ ಮೇಲೆ ತುಂಬ ಇಷ್ಟ ಆಯ್ತು ರೂಮ್, ನಿಜವಾಗ್ಲೂ ಚೆನ್ನಾಗೈತೆ ಮೇಲ್ ರೂಮು. ಬಟ್ ಸ್ಟೇ ಮಾತ್ರ ಸೂಪರ್ ಆಗೈತೆ. ಬಟ್ ಇದು ಫ್ರೆಂಡ್ಸು ಬಂದಿದ್ರೆ ಇನ್ನ ಕ್ರೇಜಿ. ಫ್ರೆಂಡ್ಸ್ ಎಲ್ಲ ಬಂದ್ರೆ ಅಂತೂ ನೆಕ್ಸ್ಟ್ ಲೆವೆಲ್. ಕೆಳಗಡೆ ಓನರೇ ಓಡೋಗ್ಬಿಡ್ಬೇಕು ಹಂಗೆ. ಬನ್ನಿ. ಸಕ್ಕದಾಗೈತೆ ಇದಂತೂ. ಇದು ಕ್ರೇಜಿ, ಸೂಪರ್ ಆಗೈತೆ ನಿಜವಾಗ್ಲೂ. ಕ್ರೇಜಿ ಇದೆ. ಲೈಟ್ ಆನ್ ಮಾಡಿ. ಎಲ್ಲಿದೆ? ಟಂಟಣ. ನಿಜವಾಗ್ಲೂ ಚೆನ್ನಾಗಿದೆ. ಅಲ್ಲಿ ಕ್ಲಾಕ್ ಎಷ್ಟು ಸಕ್ಕದಾಗಿದೆ, ಎಲ್ಲ ಒಳ್ಳೆ ಪಕ್ಕ ಹೇಳ್ ಮಾಡಿಸ್ದಂಗೆ. ಇದು ಡೇ 1 ನಮ್ಮದು ಸ್ಟೇಗೆ. ಸ್ಟೇ ಅಂತೂ ತುಂಬ ಇಂಪ್ರೆಸ್ ಆಗಿದೆ. ಗೊತ್ತಿಲ್ಲ ನಾಳೆ ಒಂದಿನ ಇರ್ತೀವಿ ಅಷ್ಟೇ ಈ ಸ್ಟೇಯಲ್ಲಿ. ಎಕ್ಸ್ಪ್ಲೋರ್ ಮಾಡಬೇಕು, ಇಲ್ಲಿ ನಿಯರ್ ಬೈ ಯಾವ್ದಾವ್ದು ಏನೇನು ಅಂತ ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ನಾವು ಚಿಲ್ ಮಾಡೋಕ್ಕೆ ಬಂದಿದ್ದೀವಿ. ಚಿಲ್ ಮಾಡಿ ಫುಲ್ಲು ರಿಲ್ಯಾಕ್ಸ್. ಮದುವೆಲಿ ಓಡಾಡಿ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಚಿಲ್ ಅಷ್ಟೇ. ಬಾಯ್, ನಾಳೆ ಸಿಗುವ.